ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ನಾನು ಸುಮಾರು ಕಮೆಂಟ್ಸ್ನ ಮತ್ತು ನೀವು ಆಗ್ತಾ ಇರುವಂಥ ಮೆಸೇಜಸ್ನ ಗ್ರೂಪಲ್ಲಿ ಆಗ್ತಾ ಇರುವಂಥ ಮೆಸೇಜ್ ನೋಡ್ತಾ ಇದ್ದೀನಿ. ಸುಮಾರು ಜನ ಸ್ಟೂಡೆಂಟ್ಸು ಸರ್ ಇದನ್ನೇನಾದರೂ ಎಕ್ಸ್ಪ್ಲೈನ್ ಮಾಡಿ, ನಾನು ಕೆಲವೊಂದು ಇದ್ರ ಬಗ್ಗೆ ಶಾರ್ಟ್ಸ್ ವಿಡಿಯೋಸ್ ಮಾಡಿದಾಗ ಕೆಲವರು ಕಮೆಂಟ್ ಮಾಡಿದ್ದಾರೆ, ಸರ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಡ್ಯೂ ಟು ಲ್ಯಾಕ್ ಆಫ್ ಟೈಮ್, ನಿಮಗೆ ಗೊತ್ತಿದೆ, ಒಂದು ವ್ಯಾಲ್ಯೂಯೇಷನ್ನು, ಇನ್ನೊಂದು ಅದೇ ರೀತಿಯಾದಂತಹ ಎಲೆಕ್ಷನು, ಈ ರೀತಿಯಾದಂಥ ಕೆಲವು ಬ್ಯುಸಿ ಶೆಡ್ಯೂಲಲ್ಲಿ ಕೆಲವು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತಿನ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಏನಪ್ಪ ಅಂದರೆ ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸ್ ಬಗ್ಗೆ. ನೋಡಿ, DCETಗೆ ಇನ್ನು ಡೆಪ್ತಾಗಿ ನೀವು ಅಷ್ಟೊಂದು ಸ್ಟಡಿ ಮಾಡೋಕ್ಕೇನು ಬೇಕಾಗಿಲ್ಲ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ F-EEE ಆಲ್ಮೋಸ್ಟ್ 266 ಕ್ವಶನ್ಸು, ಅಂದರೆ 266 MCQ ನನ್ನ ಮೊಬೈಲ್ ಆ್ಯಪಲ್ಲಿ ಆಲ್ರೆಡಿ ನಿಮಗೆ ಅವೈಲೇಬಲ್ ಇದೆ. ನೀವು ಬೇಕಾದ ಅದನ್ನು ಯೂಸ್ ಮಾಡ್ಬೋದು. ಸೊ ಯೂಸ್ ಮಾಡೋದ್ರಿಂದ ನೀವು 266 ಮಾರ್ಕ್ ಟೆಸ್ಟ್ನ ಅಟೆಂಡ್ ಮಾಡ್ದಂಗೆ ಆಗುತ್ತೆ. ಸೊ ಮಾರ್ಕ್ ಟೆಸ್ಟ್ನ ಮಿಸ್ ಮಾಡದೆ ಅಟೆಂಡ್ ಮಾಡಿದ್ರೆ ಮ್ಯಾಕ್ಸಿಮಮ್ ಇರುವಂತಹ F-EEE ಎಲ್ಲ ಕ್ವಶನ್ಸು ನೀವು ಸಾಲ್ವ್ ಮಾಡ್ದಂಗೆ. ಓಕೆ, ಸೊ ಈಗ ಇಲ್ಲಿರುವಂಥದ್ದು ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂದರೆ AC ಸೈನ್ ವೇವ್. ನೋಡಿ, AC ಸೈನ್ ವೇವ್ ನಾವು ಅರ್ಥ ಮಾಡ್ಕೊಬೇಕು. ಸೊ ಸೈನುಸಾಯ್ಡಲ್ ವೋಲ್ಟೇಜು, ಕರೆಂಟ್ ಆಂಪ್ಲಿಟ್ಯೂಡು, ಟೈಮ್ ಪೀರಿಯಡು, ಸೈಕಲ್ಲು, ಫ್ರೀಕ್ವೆನ್ಸಿ, ಫೇಸ್ ಡಿಫ್ರೆನ್ಸ್ ಆ್ಯಂಡ್ ದೇರ್ ಯೂನಿಟ್ಸ್ ಇಷ್ಟೆಲ್ಲ ಬರುತ್ತೆ. ಮೇಯ್ನಾಗಿ ನೀವು ತಿಳ್ಕೊಬೇಕಾಗಿರುವಂಥದ್ದು ಇಲ್ಲಿ ಆಂಪ್ಲಿಟ್ಯೂಡ್ ಡೆಫಿನೇಷನ್ ತಿಳ್ಕೊಳ್ಳಿ, ಟೈಮ್ ಪೀರಿಯಡ್ ಬಗ್ಗೆ ತಿಳ್ಕೊಳ್ಳಿ, ಸೈಕಲ್ ಬಗ್ಗೆ ತಿಳ್ಕೊಳ್ಳಿ, ಫ್ರೀಕ್ವೆನ್ಸಿ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಈಗ ಒಂದೊಂದೇ ನೋಡ್ಕೊಳ್ಳೋಣ. ನಾನು ನಿಮಗೆ ಬೇಕಾಗಿರುವಂತಹ ಹೈಲೈಟ್ಸ್ ಮಾತ್ರ ಹೇಳ್ತಾ ಹೋಗ್ತೀನಿ. ಇನ್ನು ಡೆಪ್ತ್ ನಿಮಗೆ ಸ್ಟಡಿ ಮಾಡೋದು ಬೇಕಾಗಿಲ್ಲ. ಓಕೆ, ಇಲ್ಲಿ ಸೈನುಸಾಯ್ಡಲ್ ವೋಲ್ಟೇಜ್ ಅಂತಂದರೆ, ಸೊ ವಾಟ್ ಈಸ್ ದ ಸೈನುಸಾಯ್ಡಲ್ ವೋಲ್ಟೇಜ್? ದ ವೋಲ್ಟೇಜ್ ದಟ್ ವೇರೀಸ್ ಸೈನ್ ವೇವ್ ವಿತ್ ಟೈಮ್. ಸೊ ಯಾವುದು ಒಂದು ವೋಲ್ಟೇಜು ದಟ್ ವೇರೀಸ್ ಆಸ್ ದ ಸೈನ್ ವೇವ್ ವಿತ್ ಟೈಮ್ ಇಸ್ ಕಾಲ್ಡ್ ಆಸ್ ಸೈನುಸಾಯ್ಡಲ್ ವೋಲ್ಟೇಜ್ ಅಂತ ಕರಿತೀರಿ. ದಿಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ಇಲ್ಲಿ ನಿಮಗೊಂದು MCQ ಕ್ವಶನ್ ಪ್ರಿಪೇರ್ ಮಾಡ್ಬೋದು. ಸೈನುಸಾಯ್ಡಲ್ ವೋಲ್ಟೇಜ್ ಇಸ್ ನಥಿಂಗ್ ಬಟ್ ಡ್ಯಾಶ್ ಟೈಪ್ ಆಫ್ ಕ್ವಾಂಟಿಟಿ ಅಂತೇಳಿ, ಅಂದರೆ ಇದು ವೆಕ್ಟರ್ ಕ್ವಾಂಟಿಟಿ ಅಂತ ಅರ್ಥ. ವಿಚ್ ವೇರೀಸ್ ವಿತ್ ಟೈಮ್ ಕಂಟಿನ್ಯೂಸ್ಲಿ ಆ್ಯಂಡ್ ರಿವರ್ಸ್ ಇಟ್ಸ್ ಫೇಸ್ ಆಫ್ಟರ್ ಡೆಫಿನೆಟ್ ಇಂಟರ್ವಲ್ ಆಫ್ ಟೈಮ್. ಅಂದರೆ ಇಲ್ಲಿ ಮತ್ತೆ ಅದು ಕಂಟಿನ್ಯೂ ಆಗುತ್ತೆ, ಒಂದು ಪರ್ಟಿಕ್ಯುಲರ್ ಟೈಮ್ ಆದಮೇಲೆ ಇದು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಸೈನುಸಾಯ್ಡಲ್ ವೇವ್ ಅಂತ ನಿಮಗೆ ಗೊತ್ತಿರುತ್ತೆ. ನಾವೀಗ ಸೈನ್ ವ್ಯಾಲ್ಯೂಸ್ ಕಲ್ತಿರ್ತೀರ ಮ್ಯಾಥಮೆಟಿಕ್ಸಲ್ಲಿ, ನಿಮಗೆ ಮ್ಯಾಥ್ಸ್ ಹೇಳ್ಕೊಡೋದೇನು ಬೇಕಾಗಿಲ್ಲ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 0 ಅಂತಂದರೆ ಗೊತ್ತು ನಮಗೆ. ಸೈನ್ ಟೀಟಾ ವ್ಯಾಲ್ಯೂಸು ನಿಮ್ಮ ಟೀಟಾ ಟೇಬಲ್ ಕೊಟ್ಟಿದೆ. ಸೈನ್ 0 0, ಅದೇ ರೀತಿಯಾಗಿ ಸೈನ್ 90 ನಿಮಗೆ +1 ಅಂತ ಬರುತ್ತೆ. ಅದೇ ರೀತಿಯಾಗಿ ಸೈನ್ 180 ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಇಲ್ಲಿ 0 ಅಂತ ಬರುತ್ತೆ. ಸೈನ್ 270 ಕ್ಯಾಲ್ಕುಲೇಟ್ ಮಾಡಿದಾಗ ಎಗೇನ್ ಯು ವಿಲ್ ಗೆಟ್ ದಟ್ ವ್ಯಾಲ್ಯೂ, ನಿಮಗೆ -1 ಬರುತ್ತೆ. ಸೊ ಸೈನ್ 360 ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 0 ಅಂತ ಬರುತ್ತೆ. ಅದಕ್ಕೆ ನಮಗೆ ಈ ಗ್ರಾಫು ಈ ಥರ ಫ್ಲ್ಯಾಟ್ ಮಾಡ್ತಾ ಇರೋಂಥದ್ದು ಈ ರೀತಿಯಾಗಿ ಇಂಡಿಕೇಟ್ ಆಗ್ತಾ ಇದೆ. ಸೊ ಅಲ್ಲಿಗೆ ಇದು ನೆನ್ಪಿಟ್ಕೊಳ್ಳಿ. ಸೈನುಸಾಯ್ಡಲ್ ವೋಲ್ಟೇಜ್ ಅಂತಂದರೆ ದ ವೋಲ್ಟೇಜ್ ದಟ್ ವೇರೀಸ್ ಆಸ್ ಅ ಸೈನ್ ವೇವ್ ವಿತ್ ಟೈಮ್, ದಿಸ್ ಇಸ್ ಕಾಲ್ಡ್ ಆಸ್ ಸೈನುಸಾಯ್ಡಲ್ ವೋಲ್ಟೇಜ್ ಆ್ಯಂಡ್ ದಿಸ್ ಇಸ್ ಅ ಒನ್ ವೆಕ್ಟರ್ ಕ್ವಾಂಟಿಟಿ ಆ್ಯಂಡ್ ವಿಚ್ ವೇರೀಸ್ ಟೈಮ್ ಕಂಟಿನ್ಯೂಸ್ಲಿ. ಸೊ ವಿತ್ ಟೈಮ್ ಜೊತೆಗೆ ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಇರುತ್ತೆ. ಇದರ ಸಿಂಪಲ್ ಆಗಿರುವಂತಹ ಫಾರ್ಮುಲಾ ನೀವು ನೋಡಬೇಕಂದ್ರೆ V is equal to Vm sin omega t ಆಫ್ ವೋಲ್ಟ್ಸ್. ಇದನ್ನು ಮೆಜರ್ ಮಾಡೋದು ವೋಲ್ಟ್ಸಲ್ಲಿ, ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ದ ಮ್ಯಾಕ್ಸಿಮಮ್ ಆರ್ ಪೀಕ್ ವ್ಯಾಲ್ಯೂ ಆಫ್ ಎ ವೋಲ್ಟೇಜ್ ಇಸ್ ನೋನ್ ಆಸ್ ಆಂಪ್ಲಿಟ್ಯೂಡ್. ಅಂದರೆ ನೀವು ನೋಡ್ಕೊಬೇಕು, ಇಲ್ಲಿ ಏನು ಮ್ಯಾಕ್ಸಿಮಮ್ ಆಗಿ ರೀಚ್ ಆಗ್ತಾ ಇದೆಯಲ್ಲ ಈ ಪೊಸಿಷನ್ನ ನಾವೇನಂತ ಕರಿತೀರಿ, ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಅಂದರೆ ಇಲ್ಲಿಂದ ಇಲ್ಲಿಗಿರುವಂತಹ ಡಿಸ್ಟೆನ್ಸ್, ಸೊ ಇದು ಮ್ಯಾಕ್ಸಿಮಮ್ ರೀಚ್ ಆಗ್ತಾ ಇದೆ, ದಟ್ ಇಸ್ ಕಾಲ್ಡ್ ಆಸ್ ಆಂಪ್ಲಿಟ್ಯೂಡ್ ಅಂತ ಕರಿತೀರಿ. ಸೊ ಇನ್ನು ಮುಂದೆ ನಿಮಗೆ ಡೆಫಿನೇಷನ್ಸ್ ಬರುತ್ತೆ, ಆಂಪ್ಲಿಟ್ಯೂಡ್ ಅಂದರೆ ಏನು ಅಂತೇಳಿ ಕೂಡ ಬರುತ್ತೆ. ಓಕೆ, ಈಗ ಸಿಂಪಲ್ ಆಗಿ AC ಅಂದರೆ ಯಾವ ಕರೆಂಟು, ಆಲ್ಟರ್ನೇಟಿಂಗ್ ಕರೆಂಟ್ ಅಂತ. ದ ಕ್ವಾಂಟಿಟಿ ವಿಚ್ ಚೇಂಜಸ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಇಸ್ ಕಾಲ್ಡ್ ಆಸ್ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಆರ್ AC ಅಂತ ಕರಿತೀರಿ. ಅಂದರೆ ದ ಕ್ವಾಂಟಿಟಿ ವಿಚ್ ಚೇಂಜ್ ಬೋತ್ ಇನ್ ಮ್ಯಾಗ್ನಿಟ್ಯೂಡು ಮತ್ತು ಡೈರೆಕ್ಷನ್ ಕೂಡ ಚೇಂಜ್ ಆಗ್ತಾ ಇದ್ದರೆ ಅದನ್ನು ನಾವೇನು ಕರಿತೀರಿ, ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಆರ್ ಇಟ್ ಇಸ್ ಕಾಲ್ಡ್ ಆಸ್ ಆಲ್ಟರ್ನೇಟಿಂಗ್ ಕರೆಂಟ್. ದ ಬೇಸಿಕ್ ಮ್ಯಾಥಮೆಟಿಕಲ್ ಫಾರ್ಮುಲಾ ಫಾರ್ ಸೈನುಸಾಯ್ಡಲ್ ವೋಲ್ಟೇಜ್ ಇಸ್ I is equal to, ನಾವು ಕರೆಂಟ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ I is equal to Im ಆಫ್ ಸೈನ್ ಒಮೆಗಾ ಟಿ ಅಂತ ಹೇಳ್ತೀರಿ. ಸೊ ಇದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಡೀಟೇಲ್ ಬೇಕಾಗಿಲ್ಲ. ನಿಮಗೆ ಆಲ್ಟರ್ನೇಟಿಂಗ್ ಕರೆಂಟ್, ಸೊ AC ಬೇಕಾದ್ರೆ ಎಕ್ಸ್ಪ್ಯಾನ್ಷನ್ ಕೇಳ್ಬೋದು ನಿಮಗೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂತೇಳಿ. ಇನ್ನು ಆಂಪ್ಲಿಟ್ಯೂಡ್ ಅದು ಡೆಫಿನೇಷನ್. ಸೊ ನಾನು ಅವಾಗಲೇ ಹೇಳ್ದಂಗೆ ಕೆಲವೊಂದು ಡೆಫಿನೇಷನ್ಸ್ನ ನೀವು ತಿಳ್ಕೊಳ್ಳೇಬೇಕು ಇದರಲ್ಲಿ. ಆಂಪ್ಲಿಟ್ಯೂಡ್ ಅಂದರೆ ಏನು? ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ರೀಚ್ಡ್ ಬೈ ಅನ್ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಐದರ್ ಇನ್ ಪಾಸಿಟಿವ್ ಆರ್ ನೆಗೆಟಿವ್ ಡೈರೆಕ್ಷನ್ ಈಸ್ ಕಾಲ್ಡ್ ಆಸ್ ಡ್ಯಾಶ್ ಅಂತ ಕೊಡ್ಬೋದು ನಿಮ್ಮ ಕ್ವಶನ್. ದಟ್ ಇಸ್ ನಥಿಂಗ್ ಬಟ್ ವಾಟ್ ಆಂಪ್ಲಿಟ್ಯೂಡ್ ಅಂತೇಳಿ, ಅದನ್ನು ನೆನ್ಪಿಟ್ಕೊಳ್ಳಿ ನೀವು ಚೆನ್ನಾಗಿ. ಸೊ ದಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ರೀಚ್ಡ್ ಬೈ ಅನ್ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಐದರ್ ಇನ್ ಪಾಸಿಟಿವ್ ಆರ್ ನೆಗೆಟಿವ್ ಡೈರೆಕ್ಷನ್. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಆರ್ ರೆಪ್ರೆಸೆಂಟಿಂಗ್ ದ ಸೈನುಸಾಯ್ಡಲ್ ವೇವ್ ಅಂತ ಹೇಳ್ತೀರಿ. ಇನ್ನು ಟೈಮ್ ಪೀರಿಯಡ್ ಬಗ್ಗೆ ತಗೊಂಡಾಗ, ಸೊ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ಒನ್ ಸೈಕಲ್ ಇಸ್ ಕಾಲ್ಡ್ ಎಸ್ ಟೈಮ್ ಪೀರಿಯಡ್. ಸೊ ಈ ನಮಗೇನು ಈ ಒಂದು ಕಂಪ್ಲೀಟ್, ಇದು ಈ ಥರ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಮೇಲೆ ಮೂವ್ ಆಗಿ ಮತ್ತೆ ಹಿಂಗೆ ಕೆಳಗಡೆ ಬಂದು ಇಲ್ಲಿ ಕಂಪ್ಲೀಟ್ ಆದರೆ ಇದು ಒಂದು ಸೈಕಲ್ ಕಂಪ್ಲೀಟ್ ಆದಂಗೆ. ಓಕೆ, ಆ ಸೈಕಲ್ ಕಂಪ್ಲೀಟ್ ಆಗೋಕ್ಕೆ ಬೇಕಾಗಿರುವಂಥ ಟೈಮ್ನ ನಾವೇನಂತ ಕರಿತೀರಿ, ದಟ್ ಇಸ್ ಕಾಲ್ಡ್ ಆಸ್ ಟೈಮ್ ಪೀರಿಯಡ್ ಅಂತ ಕರಿತೀರಿ. ಸೊ ಈ ರಿಲೇಷನ್ ನೆನ್ಪಿಟ್ಕೊಬೇಕು. ಟೈಮ್ ಪೀರಿಯಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದ್ದಂಗೆ ನಿಮಗೆ ಏನಾಗ್ತಾ ಇರುತ್ತೆ, ಟೈಮ್ ಪೀರಿಯಡ್ ಕಡಿಮೆ ಆಗ್ತಾ ಇರುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಬೇಕು.
ಅದೇ ರೀತಿಯಾಗಿ ವಾಟ್ ಯು ಮೀನ್ ಬೈ ಸೈಕಲ್ ಅಂದರೆ ಏನು? ಹಾಗಾದರೆ ಆ್ಯನ್ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಇಸ್ ಸೆಡ್ ಟು ಹ್ಯಾವ್ ಒನ್ ಕಂಪ್ಲೀಟ್ ಒನ್ ಸೈಕಲ್ ವೆನ್ ಇಟ್ ಪಾಸಸ್ ಥ್ರೂ ಒನ್ ಸೆಟ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸ್. ನಾವು ಯಾವಾಗ ಒಂದು ಸೈಕಲ್ ಅಂತ ಕರಿತೀರಿ ಅಂತಂದರೆ, ಇದು ಯಾವಾಗ ಒಂದು ಪಾಸಿಟಿವ್ ವ್ಯಾಲ್ಯೂ ಮತ್ತು ಒಂದು ನೆಗೆಟಿವ್ ವ್ಯಾಲ್ಯೂ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿ ರೀಚ್ ಆಗುತ್ತೋ ಆ ಪೊಸಿಷನ್ಗೆ ನಾವೇನಂತ ಕರಿತೀರಿ, ವಿಲ್ ಕಾಲ್ ಇಟ್ ಆಸ್ ಸೈಕಲ್ ಅಂತ ಕರಿತೀರಿ. ಸೊ ಆ್ಯನ್ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಇಸ್ ಸೆಡ್ ಟು ಹ್ಯಾವ್ ಕಂಪ್ಲೀಟ್ ಒನ್ ಸೈಕಲ್ ವೆನ್ ಇಟ್ ಪಾಸಸ್ ಥ್ರೂ ಒನ್ ಸೆಟ್ ಆಫ್ ಪಾಸಿಟಿವ್ and negative values. Okay, this is called as cycle. ನೆಕ್ಸ್ಟು ಫ್ರೀಕ್ವೆನ್ಸಿ ಬರೋಣ. ಸೊ ಫ್ರೀಕ್ವೆನ್ಸಿ ಅನ್ನೋದು ನಿಮಗೆ ಎಸ್ ಎ ಲ್ಯಾಬಲ್ಲಿ ಕೂಡ ಬರುತ್ತೆ, ಇಲ್ಲಿ ಕೂಡ ಬರ್ತಾ ಇದೆ. ಅಲ್ಲಿ ಎಸ್ ಎ ಲ್ಯಾಬ್ ಅಂದರೆ ದ ನಂಬರ್ ಆಫ್ ಟೈಮ್ಸ್ ಎಷ್ಟು ರಿಪೀಟ್ ಆಗಿರುತ್ತೆ ಒಂದು ಡೇಟಾನ, ಅದನ್ನು ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಬಟ್ ಇಲ್ಲಿ ದ ನಂಬರ್ ಆಫ್ ಸೈಕಲ್ ಕಂಪ್ಲೀಟೆಡ್ ಇನ್ 1 ಸೆಕೆಂಡ್. ಸೊ ದ ನಂಬರ್ ಆಫ್ ರೊಟೇಷನ್ಸ್ ಪರ್ ಸೆಕೆಂಡ್ ಅಥವಾ ನಂಬರ್ ಆಫ್ ಸೈಕಲ್ಸ್ ಕಂಪ್ಲೀಟೆಡ್ ಇನ್ 1 ಸೆಕೆಂಡ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. ಸೊ ಇಟ್ಸ್ ಯೂನಿಟ್ ಈಸ್ ಸೈಕಲ್ಸ್ ಪರ್ ಸೆಕೆಂಡ್. ನೆನ್ಪಿಟ್ಕೊಳ್ಳಿ, ಏನಪ್ಪ ಫ್ರೀಕ್ವೆನ್ಸಿ ಯೂನಿಟ್ಟು, ಒಂದು ಸೈಕಲ್ಸ್ ಪರ್ ಸೆಕೆಂಡು ಅಥವಾ ವಿಲ್ ಕಾಲ್ ಇಟ್ ಆಸ್ ಹರ್ಟ್ಸ್. ಸೊ ನಿಮ್ಗೆ ಇದರಲ್ಲಿ ಒಂದು MCQ ಕ್ವಶನ್ ಜನರೇಟ್ ಮಾಡ್ಬೋದು. ಏನು, ವಾಟ್ ಈಸ್ ದ SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ? ಇಟ್ ಇಸ್ ನಥಿಂಗ್ ಬಟ್ ವಾಟ್, ಹರ್ಟ್ಸ್. ಇನ್ ಇಂಡಿಯನ್ ಸಪ್ಲೈ ಫ್ರೀಕ್ವೆನ್ಸಿ ಇಸ್ 50 ಹರ್ಟ್ಸ್. ಸೊ ಇಟ್ ಮೇಕ್ 50 ಸೈಕಲ್ ಪರ್ ಸೆಕೆಂಡ್. ಅಂದರೆ ಒಂದು ಎಕ್ಸಾಂಪಲ್ ಆಗಿ ಸ್ಟಾರ್ಟಿಂಗಲ್ಲಿ ನಿಮಗೆ ಚಿಕ್ಕ ಮಕ್ಕಳಿದ್ದಾಗ ಅಥವಾ ನಿಮಗೆ ಒಂದು SLC ನಲ್ಲಿದ್ದಾಗ ಈ ಥರ ಒಂದು ಟ್ಯೂನಿಂಗ್ ಫೋರ್ಕ್ ಅಂತ ಹೇಳ್ಕೊಟ್ಟಿರ್ತಾರೆ. ಇದನ್ನು ಟ್ಯೂನಿಂಗ್ ಫೋರ್ಕ್ ಅಂತ ಕರೀತಾರೆ. ಈ ಟ್ಯೂನಿಂಗ್ ಫೋರ್ಕ್ ಮೇಲೆ ಸುಮಾರು 332 ಹರ್ಟ್ಸ್ ಅಂತ ಬರೆದಿರ್ತಾರೆ. ಓಕೆನಾ? ಅಂದರೆ ಏನಪ್ಪ ಅಂದರೆ ಇದು 1 ಸೆಕೆಂಡ್ಗೆ 332 ಟೈಮ್ಸ್ ಆಸಿಲೇಷನ್ಸ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಒನ್ಗೆ ಹೋಗೋಣ. ಫೇಸ್ ಅಂದರೆ ಏನು? ದ ಡೆವಲಪ್ಮೆಂಟ್ ಆಫ್ ಎನ್ AC ಕ್ವಾಂಟಿಟಿ ಥ್ರೂ ಡಿಫರೆಂಟ್ ಸ್ಟೇಜಸ್ ಈಸ್ ಕಾಲ್ಡ್ ಆಸ್ ಫೇಸ್. ಸೊ ಡೆವಲಪ್ಮೆಂಟ್ ಆಫ್ ಎನ್ AC ಕ್ವಾಂಟಿಟಿ ಥ್ರೂ ಡಿಫರೆಂಟ್ ಸ್ಟೇಜಸ್ ಈಸ್ ಕಾಲ್ಡ್ ಆಸ್ ಇಟ್ಸ್ ಫೇಸ್ ಆರ್ ಫೇಸ್ ಆ್ಯಂಗಲ್. ಇಟ್ ಇಸ್ ಎಕ್ಸ್ಪ್ರೆಸ್ ಇನ್ ಡಿಗ್ರೀಸ್ ಆರ್ ರೇಡಿಯನ್ಸ್. ಸೊ ಇದು ನೀವು ನೆನ್ಪಿಟ್ಕೊಬೇಕಾಗಿರುವಂತಹ ಒಂದು MCQ ಕ್ವಶನ್. ಒಂದು ಫೇಸ್ಗೆ SI ಯೂನಿಟ್ ಏನು? ಸೊ ಫೇಸ್ ಅಥವಾ ಫೇಸ್ ಆ್ಯಂಗಲ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಆ್ಯಂಗಲ್ ಆಗಿರೋದ್ರಿಂದ ಇಟ್ ಶುಡ್ ಬಿ ಇನ್ ಡಿಗ್ರೀಸ್ ಆರ್ ಇನ್ ರೇಡಿಯನ್ಸ್. ಹಾಗಾದರೆ ಅನದರ್ ಡೆಫಿನೇಷನ್, phase is the angle through which an alternating current has passed or advanced from zero or reference to axis is called as phase angle. It is measured in radians or degrees. So again remember that ಫೇಸ್ ಅಥವಾ ಫೇಸ್ ಆ್ಯಂಗಲ್ ಅಂತ ಹೇಳಿದ ತಕ್ಷಣ ನಿಮಗೆ SI ಯೂನಿಟ್ ಬಂದು ಏನಾಗುತ್ತೆ, ಡಿಗ್ರಿ ಆಗುತ್ತೆ. ಸೊ ದಿಸ್ ಇಸ್ ಎ ವೆರಿ ಸಿಂಪಲ್ ಥಿಂಗ್. ಓಕೆ, ಸೊ ಇನ್ನು ಫೇಸ್ ಡಿಫ್ರೆನ್ಸ್ ನಿಮಗೆ ಗೊತ್ತಿದೆ. ಇಲ್ಲಿ 2 ವೇವ್ಸ್ನ ನಾವು ನೋಡ್ತಾ ಇದ್ದೀರಿ. ಇವೆರಡಕ್ಕೂ ಇರುವಂತಹ ಡಿಫ್ರೆನ್ಸ್ನ ಫೇಸ್ ಡಿಫ್ರೆನ್ಸ್ ಅಂತ ಕರಿತಾರೆ. ಅಂದರೆ ಒಂದು ಜಾಸ್ತಿ ಒಂದು ಕಡಿಮೆ ಆಗ್ತಾ ಇರುತ್ತೆ. ಫೇಸ್ ಡಿಫ್ರೆನ್ಸ್ ಇಸ್ ಆಂಗುಲರ್ ಡಿಫ್ರೆನ್ಸ್ ಬಿಟ್ವೀನ್ 2 ಆಲ್ಟರ್ನೇಟಿಂಗ್ ಕ್ವಾಂಟಿಟೀಸ್ ಇನ್ ರೀಚಿಂಗ್ ದೇರ್ ಮ್ಯಾಕ್ಸಿಮಮ್ or zero values the same direction during a period of 1 cycle. It is expressed in degree or radians. So ಫೇಸ್ ಡಿಫ್ರೆನ್ಸ್ ಕೂಡ ಅದ್ರ ಬಗ್ಗೆನೇ ಬರುತ್ತೆ. ಅದೇ ರೀತಿಯಾಗಿ ನಾವು ಕಂಟಿನ್ಯೂ ಮಾಡೋಣ. ನಾನು ಮೇನ್ ಪಾಯಿಂಟ್ಸ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬಿ ಅವೇರ್ ಆಫ್ ದಟ್. ಓಕೆ, ಸೊ ನಿಮಗಿನ್ನ ಪ್ರಾಕ್ಟಿಕಲ್ ಪಾರ್ಟು ಜಾಸ್ತಿ ಏನು ಬರೋಕ್ಕೆ ಹೋಗೋದಿಲ್ಲ. ಇನ್ನು ನಮಗಿರುವಂಥದ್ದು ಫೇಸ್ ಡಿಫ್ರೆನ್ಸ್ ಈಗ ತಾನೇ ನೋಡಿದ್ರಿ ನಾವು. ಸೊ ನೆಕ್ಸ್ಟ್ ಬರುವಂಥದ್ದು ಕೆಲವೊಂದು ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಇದ್ದಾವೆ. ಆ ಡೆಫಿನೇಷನ್ಸ್ ಕೂಡ ಕಂಪ್ಲೀಟ್ ಮಾಡೋಣ ನಾವು. ಸೊ ಇಲ್ಲಿ ನಮ್ಗೆ ಬರುತ್ತೆ ವಾಟ್ ಆರ್ ದ ಎಲೆಕ್ಟ್ರಿಕಲ್ ವರ್ಕು, ಪವರು ಮತ್ತು ಪವರ್ ಫ್ಯಾಕ್ಟರ್. ಇವುಗಳು SI ಯೂನಿಟ್ಸು. ಮೆನ್ಷನ್ ದ ಮೀಟರ್ಸ್ ಯೂಸ್ ಟು ಮೆಜರ್ ದೆಮ್. ಸೊ ಏನನ್ನು ನಾವು ಡಿವೈಸಸ್ ಯೂಸ್ ಮಾಡ್ತೀರಿ ಇವನ್ನ ಮೆಜರ್ ಮಾಡೋಕ್ಕೆ ಅನ್ನೋದು ಕೂಡ ನಾವು ಇಲ್ಲಿ ತಿಳ್ಕೊತೀರಿ. ಸೊ ಇಲ್ಲಿ ಕೂಡ ನಿಮಗೆ SI ಯೂನಿಟ್ಸ್ ಜಾಸ್ತಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ನಿಮಗೆ SI ಯೂನಿಟ್ಸ್ನ ಇದ್ರ ಬಗ್ಗೆ ಕ್ವಶನ್ಸ್ನ ಬರೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಒಂದೊಂದು ತಿಳ್ಕೊತಾ ಹೋಗೋಣ. ಎಲೆಕ್ಟ್ರಿಕಲ್ ವರ್ಕ್. Electrical work is said to have done when it is a transfer of electric charge from one point another in electric circuit when EMF is applied. So what is the expansion of EMF? ಇದು ಒಂದು MCQ ಬರುವಂಥ ಚಾನ್ಸಸ್ಸು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ ನಾವು ಅದನ್ನು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಮುಖಾಂತರ ವರ್ಕ್ ಡನ್ ಯಾವಾಗ ಕರೀತಾರೆ ಅಂದರೆ, ಎಲೆಕ್ಟ್ರಿಕ್ ವರ್ಕ್ ಇಸ್ ಟು ಬಿ ಡನ್ ವೆನ್ ದೇರ್ ಇಸ್ ಅ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಿಕಲ್ ಚಾರ್ಜ್ ಫ್ರಮ್ ಎ ಪಾಯಿಂಟ್ ಟು ಅನದರ್ point, that is in electrical circuit, that is called as work done. So what is the SI unit of work done? ನೆನ್ಪಿಟ್ಕೊಳ್ಳಿ, this is very important. That is called as watt second ಅಂತ ಕರಿತೀರಿ. So watt second is the SI unit for electric work. ಹಾಗಾದರೆ electrical power ನೋಡೋಣ. So what do you mean by power? It is defined as the rate at which electrical work is done. It is also defined as product of voltage and current. ಸೊ ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಅಂಡ್ ಕರೆಂಟ್ಗೆ ಎಲೆಕ್ಟ್ರಿಕಲ್ ಪವರ್ ಅಂತ ಕರಿತೀರಿ. ದ SI ಯೂನಿಟ್ ಇಸ್ ವ್ಯಾಟ್ ಆರ್ ಕಿಲೋ ವ್ಯಾಟ್. ಸೊ ವ್ಯಾಟ್ ಅಥವಾ ಕಿಲೋ ವ್ಯಾಟ್ ಅಂತೇಳಿ. ಸೊ ನೆನ್ಪಿಟ್ಕೊಳ್ಳಿ, ದಿಸ್ SI ಯೂನಿಟ್ ಆಫ್ ವಾಟ್, ಎಲೆಕ್ಟ್ರಿಕ್ ಪವರ್. ಸೊ ಪವರ್ ಹೆಂಗೆ ಡಿಫೈನ್ ಮಾಡ್ತೀರಾ, ವರ್ಕ್ ಡನ್ ಬೈ ಟೈಮ್ ಟೇಕನ್. ದಟ್ ಇಸ್ ಪವರ್ P is equal to, we can cross multiply that voltage into current ಅಂತ ಕೂಡ ನಾವು ಹೇಳ್ತೀರಿ. ಸೊ ವಾಟ್ ಇಸ್ SI ಯೂನಿಟ್ ಆಫ್ ದಿಸ್ ಪವರ್? ಇಟ್ ಇಸ್ ನಥಿಂಗ್ ಬಟ್ ಯೂನಿಟ್ ಈಸ್ ವ್ಯಾಟ್ಸ್. ಸೊ ವ್ಯಾಟ್ಸ್ ಅಲ್ಲಿ ಕೂಡ ನಾವು ಹೇಳ್ತೀರಿ ಕಿಲೋ ವ್ಯಾಟ್ಸ್ ಆರ್ ವ್ಯಾಟ್ಸ್. ಓಕೆ,
ಅದೇ ರೀತಿಯಾಗಿ ಇನ್ನು ಕಂಟಿನ್ಯೂ ಮಾಡೋದಾದರೆ ನಮಗೆ ಮೇನಾಗಿ ಬರುವಂಥದ್ದು ಎ ಸಿ ಸರ್ಕ್ಯೂಟ್ಸಲ್ಲಿ ಒಂದು ರೆಸಿಸ್ಟೆನ್ಸು, ಇಂಡಕ್ಟೆನ್ಸು ಮತ್ತು ಕೆಪಾಸಿಟೆನ್ಸು. ಸೊ ವಾಟ್ ಇಸ್ ಎ ರೆಸಿಸ್ಟೆನ್ಸ್ ಅಂದ್ರೇನು ನಿಮಗೆ ಗೊತ್ತಿದೆ. ರೆಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ವಾಟ್ ದ ಅಪೋಸಿಷನ್ ಆಫರ್ ಟು ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಕಾಲ್ಡ್ ಎ ರೆಸಿಸ್ಟೆನ್ಸ್. ಸೊ ನಾವು ಯೂಶುವಲಿ ಮಾತಾಡ್ತಾ ಇರ್ತೀರಿ ಏನಪ್ಪ ಅಂದರೆ ರೆಸಿಸ್ಟ್ ಮಾಡಬೇಕು ಅವನ್ನ ಅಂದರೆ ತಡಿಬೇಕು ಅವನ್ನ ಅಂತ. ಇಲ್ಲಿ ಏನು ತಡಿತೀರಿ? ಫ್ಲೋ ಆಫ್ ಕರೆಂಟ್ನ ತಡಿತೀರಿ, ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ನ ತಡಿತೀರಿ. ದಟ್ ಇಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಹಾಗಾದರೆ ವಾಟ್ ಇಸ್ ಎಸ್ ಯೂನಿಟ್ ಆಫ್ ರೆಸಿಸ್ಟೆನ್ಸ್? ಇಟ್ ಇಸ್ ನಥಿಂಗ್ ಬಟ್ ವಾಟ್ ಓಮ್ ಅಂತ ಹೇಳ್ತೀರಿ. ಅದೇ ರೀತಿಯಾಗಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ ನೋಡೋಣ. ಇಟ್ ಇಸ್ ಆಪೋಸಿಷನ್ ಆಫರ್ಡ್ ಬೈ ಅನ್ ಇಂಡಕ್ಟಿವ್ ಕಾಯಿಲ್ ಟು ದ ಫ್ಲೋ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಥ್ರೂ ಇಟ್ ಡ್ಯೂ ಟು ಇಟ್ ಸೆಲ್ಫ್ ಇಂಡಕ್ಟೆನ್ಸ್ ಇಸ್ ನೋನ್ ಆಸ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀರಿ. ಅಂದರೆ ಆಪೋಸಿಷನ್ ಆಫರ್ಡ್ ಬೈ ಇಂಡಕ್ಟಿವ್ ಕಾಯಿಲ್, ಯಾವುದಿದು? ಇಂಡಕ್ಟಿವ್ ಕಾಯಿಲ್ ಟು ಫ್ಲೋ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್. ಇಲ್ಲಿ ಓನ್ಲಿ ಕರೆಂಟ್ ಅಲ್ಲ, ಆಲ್ಟರ್ನೇಟಿಂಗ್ ಕರೆಂಟ್ನೇ ತಡೆಯೋಕ್ಕೆ ಟ್ರೈ ಮಾಡ್ತಾರೋಂಥದ್ದು. ದಟ್ ಇಸ್ ಕಾಲ್ಡ್ ಆಸ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀರಿ. ಇದಕ್ಕೂ ಕೂಡ ಎಸ್ ಐ ಯೂನಿಟ್ ಏನಪ್ಪ ಅಂದರೆ ಹೋಮ್ಸೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನು ಮೂರನೇದು ಕೆಪಾಸಿಟಿವ್ ರಿಯಾಕ್ಟೆಂಟ್. So what is that? It is opposition offered by a capacitor. ಯಾವುದರಿಂದ ಇದಾಗ್ತಾ ಇರೋದು? ಕೆಪಾಸಿಟರ್ ಟು ಫ್ಲೋ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಥ್ರೂ ಇಟ್ ಡ್ಯೂ ಟು ಕೆಪಾಸಿಟೆನ್ಸ್ ಇಸ್ ನೋನ್ ಆಸ್ ಕೆಪಾಸಿಟೆನ್ಸ್ ರಿಯಾಕ್ಟೆನ್ಸ್. ಸೊ ಇಲ್ಲೇನು ನೋಡ್ತಾ ಇದ್ದೀರಿ? ಫ್ಲೋ ಆಫ್ ಇಲ್ಲಿ ಇಂಡಕ್ಟಿವ್ ಕಾಯಿಲ್ ನೋಡ್ತಾ ಇದ್ದೀರಿ, ಇಲ್ಲೇನು ನೋಡ್ತಾ ಇದ್ದೀರಿ? ಕೆಪಾಸಿಟರ್ ನೋಡ್ತಾ ಇದ್ದೀರಿ. ಸೊ ಕೆಪಾಸಿಟರ್ ತಡೆಯುತ್ತೆ, ಇಂಡಕ್ಟಿವ್ ಕಾಯಿಲ್ ತಡೆಯುತ್ತೆ. ಏನ್ನ? ಫ್ಲೋ ಆಫ್ ಕರೆಂಟ್ನ. ಓಕೆ, ಸೊ ಇಲ್ಲೂ ಕೂಡ ಏನಾಗುತ್ತೆ ನಮಗೆ ಎಸ್ ಐ ಯೂನಿಟ್ ಬಂದ್ಬಿಟ್ಟು ಓಮ್ಸ್ ಅನ್ನೋದೇ ಬರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಬೇಕು. ಇನ್ನು ನೆಕ್ಸ್ಟ್ ಇರೋದು ಇಂಪೆಡೆನ್ಸ್. ವಾಟ್ ಈಸ್ ಮೀನ್ ಬೈ ಇಂಪೆಡೆನ್ಸ್? ಇಟ್ ಇಸ್ ಅ ಟೋಟಲ್ ಅಪೋಸಿಷನ್ ಆಫರ್ಡ್ ಬೈ ಸರ್ಕ್ಯೂಟ್ ಎಲಿಮೆಂಟ್ಸ್, ರೆಸಿಸ್ಟೆನ್ಸ್, ಇಂಡಕ್ಟೆನ್ಸ್ ಅಂಡ್ ಕೆಪಾಸಿಟೆನ್ಸ್ ಟು ದ ಫ್ಲೋ ಆಫ್ ಕರೆಂಟ್ ಇನ್ ಎ ಸಿ ಸರ್ಕ್ಯೂಟ್. ಇಟ್ ರೆಪ್ರೆಸೆಂಟೆಡ್ ಬೈ ಝೆಡ್ ಅಂಡ್ ಮೆಜರ್ಡ್ಸ್ ಇನ್ ಓಮ್ಸ್. ಅಂದರೆ ಈ ಇಂಪೆಡೆನ್ಸ್ ಅನ್ನೋದ್ರಲ್ಲಿ ಎಲ್ಲ ಸೇರ್ಕೊಳುತ್ತೆ. ಯಾವುದು? ಒಂದು ರೆಸಿಸ್ಟೆನ್ಸು, ಮತ್ತು ಇಂಡಕ್ಟಿವ್ ಕಾಯಿಲ್ದು, ಮತ್ತು ಕೆಪಾಸಿಟೆನ್ಸ್, ಈ ಮೂರು. ಸೊ ರೆಸಿಸ್ಟೆನ್ಸ್, ಇಂಡಕ್ಟೆನ್ಸ್ ಆ್ಯಂಡ್ ಕೆಪಾಸಿಟೆನ್ಸ್, ಈ ಮೂರು ಫ್ಲೋ ಆಫ್ ಕರೆಂಟ್ನ ತಡೆದ್ರೆ ದಟ್ ಈಸ್ ಕಾಲ್ಡ್ ಆಸ್ ಇಂಪೆಡೆನ್ಸ್ ಅಂತ ಕರಿತೀರಿ. ಇಂಪೆಡೆನ್ಸ್ ಕೂಡ ಏನಾಗಿರುತ್ತೆ? ದಟ್ ಈಸ್ ಅ ಓಮ್ಸ್ ಅನ್ನೋದೇ ಎಸ್ ಐ ಯೂನಿಟ್ ಆಗಿರುತ್ತೆ. ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ಪವರ್ ಫ್ಯಾಕ್ಟರ್. ಯಾಕಂದರೆ ರೀಸೆಂಟಾಗಿ ಕೂಡ ವಾಟ್ಸಪ್ ಗ್ರೂಪಲ್ಲಿ ಸುಮಾರು ಸತಿ ಇದು ಕ್ವಶನ್ ಬಗ್ಗೆ ಕೇಳ್ತೀರಿ ನೀವು, ಏನಿದು ವಾಟ್ ಇಸ್ ದ ಡೆಫಿನೇಷನ್ ಆಫ್ ಪವರ್ ಫ್ಯಾಕ್ಟರ್? ಸೊ ಪವರ್ ಫ್ಯಾಕ್ಟರ್ಗೆ ನಾವು ಕಾಸ್ ಪೈ ಅಂತ ಕರಿತೀರಿ ಅಥವಾ ಪಿ ಎಫ್. ದ ಪವರ್ ಫ್ಯಾಕ್ಟರ್ ಇಸ್ ಡಿಫೈನ್ಡ್ ಆಸ್ ಕೊಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ದ ಅಪ್ಲೈಡ್ ವೋಲ್ಟೇಜ್ ಅಂಡ್ ದ ಟೋಟಲ್ ಕರೆಂಟ್. Applied voltage and total current is called as power factor. Remember this, it is nothing but ratio of voltage to the current. Ratio of voltage to the current. Ratio of voltage to the current is called as what? Power factor. So power factor is defined as cosine of the angle between the applied voltage and the total current is called as power factor. So power factor is also defined as ratio of resistance to impedance. So another definition ಕೂಡ ನೆನಪಿಟ್ಕೋಬೇಕು ನೀವು. ಏನೇನು? ಇಟ್ ಇಸ್ ಅ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಟು ಇಂಪೆಡೆನ್ಸ್. ಸೊ ದೇರ್ ಇಸ್ ನೋ ಯೂನಿಟ್ ಫಾರ್ ಪವರ್ ಫ್ಯಾಕ್ಟರ್. ನೆನ್ಪಿಟ್ಕೊಳ್ಳಿ, ಪವರ್ ಫ್ಯಾಕ್ಟರ್ಗೆ ಯಾವುದೇ ರೀತಿಯಾದಂತಹ ಎಸ್ ಐ ಯೂನಿಟ್ ಇಲ್ಲ. ಯಾಕೆ ಅಂದರೆ ನಾವು ಮೇಲೆ ನೋಡ್ತಾ ಇರುವಂಥದ್ದು ಕೂಡ ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ನೋಡ್ತಾ ಇರೋದು ಕೂಡ ರೆಸಿಸ್ಟೆನ್ಸ್ ಇದೆ. ರೆಸಿಸ್ಟೆನ್ಸ್ ಇಸ್ ಒನ್ ಟೈಪ್ ಆಫ್ ರೆಸಿಸ್ಟೆನ್ಸ್, ಇಂಪೆಡೆನ್ಸ್ ಇಸ್ ಆಲ್ಸೋ ಟೈಪ್ ಆಫ್ ರೆಸಿಸ್ಟೆನ್ಸ್. ಸೊ ಹಾಗಾಗಿ ನಿಮಗೆ ಇಲ್ಲಿ ಯೂನಿಟ್ ಅನ್ನೋದು ಬರೋದಿಲ್ಲ. ಇನ್ನು ನೆಕ್ಸ್ಟ್ ಹೋಗೋಣ. ಟೈಪ್ಸ್ ಆಫ್ ಪವರ್ ಫ್ಯಾಕ್ಟರ್ಸ್ ಯಾವ್ಯಾವು ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಲೀಡಿಂಗ್ ಪವರ್ ಫ್ಯಾಕ್ಟರ್, ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅಂಡ್ ಯೂನಿಟ್ ಪವರ್ ಫ್ಯಾಕ್ಟರ್. ಯಾವಾಗ ಯೂನಿಟ್ ಪವರ್ ಫ್ಯಾಕ್ಟರ್ ಅಂತ ಕರಿತೀರಿ? ಪವರ್ ಫ್ಯಾಕ್ಟರ್ನ ವ್ಯಾಲ್ಯೂ 1 ಆದಾಗ ನಾವೇನಂತ ಕರಿತೀರಿ? ಇಟ್ ಇಸ್ ಕಾಲ್ಡ್ ಆಸ್ ಯೂನಿಟ್ ಪವರ್ ಫ್ಯಾಕ್ಟರ್ ಅಂತ ಕರಿತೀರಿ. ಹಾಗಾದ್ರೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡೋಂಥದ್ದು ಏನೇನು? ಸೊ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಪವರ್, ದಟ್ ಇಸ್ ನಥಿಂಗ್ ಬಟ್ ವ್ಯಾಟ್ ಮೀಟರ್. ನೆನ್ಪಿಟ್ಕೊಳ್ಳಿ, ಎಸ್ ಐ ಯೂನಿಟ್ ಅಲ್ಲಿ ಇದರಲ್ಲಿ ಕೂಡ ನಿಮಗೆ ಕ್ವಶನ್ಸ್ ರೈಸ್ ಆಗ್ತಾ ಇರ್ತವೆ. ಸೊ ಅದಕ್ಕೆ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದಟ್ ಅಂತ ಹೇಳಬೇಕು. So these parts are not that much important. So just you have to observe whatever I have told about the theory part only. ಓಕೆ, ಸೊ ಇನ್ನು ಎಲೆಕ್ಟ್ರಿಕಲ್ ಎನರ್ಜಿ ಬಗ್ಗೆ ಬರುತ್ತೆ ಇನ್ನು ಕಂಟಿನ್ಯೂ ಮಾಡಿದಾಗ. ಸೊ ವಾಟ್ ಇಸ್ ಎಲೆಕ್ಟ್ರಿಕಲ್ ಎನರ್ಜಿ? ಎಸ್ ಐ ಯೂನಿಟ್ ಮೆನ್ಷನ್ ದ ಮೀಟರ್ಸ್ ಟು ಬಿ ಯೂಸ್ ಟು ಮೆಜರ್ ದೆಮ್. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಬಗ್ಗೆ ನೋಡೋಣ. ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಎಲೆಕ್ಟ್ರಿಕಲ್ ವರ್ಕ್ ಡನ್ ಡ್ಯೂರಿಂಗ್ ದ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಇಟ್ಸ್ ಎಸ್ ಐ ಯೂನಿಟ್ ಈಸ್ ಜೌಲ್. ಸೊ ಎನರ್ಜಿ ಅಂತ ಬಂದ ತಕ್ಷಣ ಏನಾಗಿರುತ್ತೆ? ಜೌಲ್ ಇದ್ದೇ ಇರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಎಲೆಕ್ಟ್ರಿಕ್ ಎನರ್ಜಿ ಇಸ್ ದ ಅಮೌಂಟ್ ಆಫ್ ಪವರ್ ಅಬ್ಸರ್ವ್ಡ್ ಆರ್ ಡಿಸಿಪಿಯೇಟೆಡ್ ಫಾರ್ ದ ಸರ್ಟನ್ ಪೀರಿಯಡ್ ಆಫ್ ಟೈಮ್. The practical unit or commercial unit of electric energy is ಕಿಲೋ ವ್ಯಾಟ್ ಅವರ್ ಅಂತ ಕರಿತೀರಿ. ಸೊ ಇಲ್ಲಿ ನಾವು ನೋಡಿದ್ರಿ ಡೆಫಿನೇಷನ್ ಪ್ರಕಾರ ಏನೆಲ್ಲ ಮಲ್ಟಿಪ್ಲೈ ಮಾಡದೆ ಬರುತ್ತೆ ಅಂತೇಳಿ. ದಟ್ ಇಸ್ ವಾಟ್? ವೋಲ್ಟೇಜ್, ಕರೆಂಟ್ ಆ್ಯಂಡ್ ಟೈಮ್ ಇದೆ, ಅದಕ್ಕೇನೆ ಕಿಲೋ ವ್ಯಾಟ್ ಅವರ್ ಅಂತ ಕರಿತೀರಿ. ಸೊ ದಿಸ್ ಇಸ್ ವಾಟ್ ಎಸ್ ಐ ಯೂನಿಟ್ ಆಫ್ ದಿಸ್ ಒನ್, ನೆನ್ಪಿಟ್ಕೊಬೇಕು. ಅದೇ ರೀತಿಯಾಗಿ ಜಸ್ಟ್ ಮಲ್ಟಿಪ್ಲಿಕೇಶನ್. ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ಎಲೆಕ್ಟ್ರಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ ವಾಟ್? ಎನರ್ಜಿ ಮೀಟರ್. ಯಾವುದನ್ನು ಯೂಸ್ ಮಾಡ್ತಾ ಇದ್ದೀರಾ? ಎನರ್ಜಿ ಮೀಟರ್ನ ಯೂಸ್ ಮಾಡ್ತಾ ಇದ್ದೀರಾ. ಸೊ ರಿಮೆಂಬರ್ ಅಬೌಟ್ ದಿಸ್ ಒನ್. ಸೊ ಲೆಟ್ಸ್ ಕಂಟಿನ್ಯೂ ಫಾರ್ ದ ಅನದರ್ ಒನ್. ನಾವು ಈಗ ಮನೆಗಳಲ್ಲಿ ನೋಡ್ತಾ ಇದ್ದೀರಿ ಇನ್ಸ್ಟ್ರೂಮೆಂಟ್ ಯೂಸ್ ಟು ಎನರ್ಜಿ
ಮೆಜರ್ ಮಾಡೋಕ್ಕೆ ಸ್ಟಡಿ ಆಫ್ ಎನರ್ಜಿ ಮೀಟರ್. ನಾವು ಎನರ್ಜಿ ಮೀಟರ್ನ ನಾವು ಈ ಥರ ನೋಡ್ತೀರಿ. ಸೊ ಇನ್ನು ಸಿಂಗಲ್ ಫೇಸ್ ಸಪ್ಲೈ ಯಾವ ಥರ ಇರುತ್ತೆ ಅಂತೇಳಿ, ಇಲ್ಲಿ ನಮಗೆ 2 ಟೈಪ್ಸ್ ಆಫ್ ಸಪ್ಲೈ ಬರುತ್ತೆ. AC ಸಪ್ಲೈನಲ್ಲಿ ಒಂದು ಸಿಂಗಲ್ ಫೇಸ್ ಮತ್ತು 3 ಫೇಸ್ ಬರುತ್ತೆ. ಎ ಸಿಂಗಲ್ ಫೇಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಓನ್ಲಿ 1 ವೈಂಡಿಂಗ್ ಅಂಡ್ 2 ಟರ್ಮಿನಲ್ಸ್. ಒಂದು ವೈಂಡಿಂಗು 2 ಟರ್ಮಿನಲ್ಸ್ ಇದ್ರೆ ಅದು ಸಿಂಗಲ್ ಫೇಸ್ ಸಪ್ಲೈ. ದ ಟರ್ಮಿನಲ್ಸ್ ಆರ್ ಐಡೆಂಟಿಫೈಡ್ ಆಸ್ ಫೇಸ್ ಅಂಡ್ ನ್ಯೂಟ್ರಲ್. ಯಾವ್ದಾರು ಇರುತ್ತೆ ಸಿಂಗಲ್ ಫೇಸ್ ಅಲ್ಲಿ ಫೇಸು ಮತ್ತೆ ನ್ಯೂಟ್ರಲ್ ಇರುತ್ತೆ. ಸಿನ್ಸ್ AC power takes the shape of sinusoidal wave, the voltage in the single phase supply peaks up to 90 degree during the positive cycle and again 270 degree during the negative cycle. So ಪಾಸಿಟಿವ್ ಸೈಕಲಲ್ಲಿ ನಿಮಗೆ ಬರುವಂಥದ್ದು ಮ್ಯಾಕ್ಸಿಮಮ್ ರೀಚ್ ಎಷ್ಟಪ್ಪ ಅಂದರೆ 90 ಅಂತ ಕರಿತೀರಿ. ಮತ್ತು ಅದೇ 270 ಡಿಗ್ರಿ ಕೂಡ ನೆಗೆಟಿವ್ ಸೈಕಲಲ್ಲಿ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಸಿಂಗಲ್ ಫೇಸ್ ಸಪ್ಲೈ ಅಂತ ಕರಿತೀರಿ. ಸಿಂಗಲ್ ಫೇಸ್ ಸಪ್ಲೈನಲ್ಲಿ ಓನ್ಲಿ 1 ವೈಂಡಿಂಗ್ ಮತ್ತು 2 ಟರ್ಮಿನಲ್ಸ್ ನಾವೇನು ಮಾಡ್ತೀರಿ, ಅಬ್ಸರ್ವ್ ಮಾಡ್ತೀರಿ. ಸೊ ನೆಕ್ಸ್ಟ್ ಒನ್ನು 3 ಫೇಸ್ ಸಪ್ಲೈ. ಇಲ್ಲ ಅವನು ಅಬ್ಸರ್ವ್ ಮಾಡ್ಬೋದು. 3 ಫೇಸ್ ಸಪ್ಲೈನಲ್ಲಿ ದ 3 ಫೇಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ 3 ವೈಂಡಿಂಗ್ ಅಂಡ್ 6 ಟರ್ಮಿನಲ್ಸ್. 3 ವೈಂಡಿಂಗ್ ಇರುತ್ತೆ, 6 ಟರ್ಮಿನಲ್ಸ್ ಇರುತ್ತೆ. ಸೊ 3 ಫೇಸಸ್ ಆರ್ ಐಡೆಂಟಿಫೈ ಆಸ್ RYB, that is the ABCD as 3 wires including 3 conductor wires and 1 neutral wire ಅಂತ ಕೂಡ ಇಲ್ಲಿ ಇರುತ್ತೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಸ್ಟಾರ್ ಸಿಸ್ಟಮ್. ಏನು ಸ್ಟಾರ್ ಸಿಸ್ಟಮು? ವೆನ್ ದ ಫಿನಿಶ್ಡ್ ಎಂಡ್ಸ್ ಆಫ್ ಆಲ್ ದ ಟರ್ಮಿನಲ್ಸ್ ಕನೆಕ್ಟೆಡ್ ಟು ಎ ಕಾಮನ್ ಪಾಯಿಂಟ್. ಸೊ ವೆನ್ ದ ಫಿನಿಶಿಂಗ್ ಎಂಡ್ ಆಫ್ ಆಲ್ ದ ಟರ್ಮಿನಲ್ಸ್ ಇಸ್ ಕನೆಕ್ಟೆಡ್ ಟು ಎ ಕಾಮನ್ ಪಾಯಿಂಟ್, ಲಿವಿಂಗ್ ದ ರಿಮೈನಿಂಗ್ 3 ಟರ್ಮಿನಲ್ಸ್ ಫಾರ್ ಎಕ್ಸ್ಟರ್ನಲ್ ಕನೆಕ್ಷನ್, ದೆನ್ ಇಟ್ ಇಸ್ ಸೆಟ್ ಟು ಬಿ ಸ್ಟಾರ್ ಕನೆಕ್ಟೆಡ್. ಸೊ ಅವಾಗ ಇದನ್ನ ನಾವೇನು ಕರಿತೀರಿ, ಸ್ಟಾರ್ ಕನೆಕ್ಷನ್ ಅಂತ ಕೇಳ್ತೀರಿ. ನೀವು ಜಸ್ಟ್ ಫಿಗರ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಒಂದು ಸ್ಟಾರ್ ಕನೆಕ್ಷನ್ ಮತ್ತು ಇನ್ನೊಂದು ಯಾವುದು ಡೆಲ್ಟಾ ಕನೆಕ್ಷನ್. ಸೊ ವೆನ್ ದ ಸ್ಟಾರ್ಟಿಂಗ್ ಎಂಡ್ ಆಫ್ one winding is connected to finishing the end of the another one, it forms a closed mesh, then it is said to be what? ಡೆಲ್ಟಾ ಕನೆಕ್ಷನ್. ಇದೆ ಅಂತ ಕರೀತಾರೆ, ಡೆಲ್ಟಾ ಕನೆಕ್ಷನ್ ಅಂತ ಕರಿತೀರಿ. ಸೊ ಡೆಲ್ಟಾ ಕನೆಕ್ಷನ್ ಇಟ್ ಇಸ್ ಆಲ್ವೇಸ್ ಕನೆಕ್ಟೆಡ್, ಇದು ಡಿಸ್ಕನೆಕ್ಟೆಡ್. ಇಲ್ಲಿ ಸಿಂಗಲ್ ಫೇಸಲ್ಲಿ ನೋಡಬೇಕು ನೀವು ಏನಪ್ಪ ಅಂದರೆ 230 ವೋಲ್ಟ್ಸ್ ಇದಿರುತ್ತೆ. ಅದು ಇಲ್ಲಿ ನೋಡಿದ್ರೆ 450 440 ವೋಲ್ಟ್ಸ್ ಇರುತ್ತೆ ಮ್ಯಾಕ್ಸಿಮಮ್. ಇಲ್ಲಿನೇ ಪವರ್ ಟ್ರಾನ್ಸ್ಫರ್ಸ್ ಮಿನಿಮಮ್ ಇಲ್ಲಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಆಗುತ್ತೆ. ಲೆಸ್ ಎಫಿಷಿಯನ್ಸಿ ಆ್ಯಂಡ್ ಲೆಸ್ ಎಕನಾಮಿಕಲ್, ಮೋರ್ ಎಫಿಷಿಯನ್ಸಿ ಆ್ಯಂಡ್ ಮೋರ್ ಎಕನಾಮಿಕಲ್, ಯೂಸ್ಡ್ ಫಾರ್ ಹೋಮ್ ಅಪ್ಲಿಯನ್ಸಸ್, ಯೂಸ್ಡ್ ಫಾರ್ ಹೆವಿ ಲೋಡ್ ಆ್ಯಂಡ್ ಇನ್ ಲಾರ್ಜ್ ಇಂಡಸ್ಟ್ರೀಸ್. ಸೊ ಈ ಥರ ಇದು ನೆನ್ಪಿಟ್ಕೊಬೇಕು. ಮತ್ತು ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಿ, ಹೌ ಟು ಕ್ಯಾಲ್ಕುಲೇಟ್ ದ ಎನರ್ಜಿ ಕನ್ಸಂಪ್ಷನ್ ನಾವು ಮಾಡ್ತಾ ಇದ್ದೀರಿ. ಹೆಂಗಪ್ಪ ಅಂತಂದ್ರೆ ನಾವು ನೋಡಿದ್ರಿಗೆ ವ್ಯಾಟ್ ಅವರ್ಸ್ ಪರ್ ಡೇ. ಸೊ ಫಸ್ಟ್ ಡಿವೈಸ್ ವ್ಯಾಟ್ ಇಂಟು ಅವರ್ಸ್ ಯೂಸ್ಡ್ ಪರ್ ಡೇ, ದಟ್ ಈಸ್ ವ್ಯಾಟ್ ಅವರ್ಸ್ ಅಂತಿರೋದ್ರಿಂದ ಪರ್ ಡೇ. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ತಗೋಣ. ಸೊ 125 ವ್ಯಾಟ್ ಟೆಲಿವಿಷನ್ ಯೂಸ್ 3 ಅವರ್ಸ್. ಹಾಗಾದ್ರೆ ಏನು ಮಾಡಬೇಕು, ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು, 375 ಆಗುತ್ತೆ ವ್ಯಾಟ್ ಪರ್ ಡೇ. ಅದೇ ರೀತಿಯಾಗಿ ಅವೇವರ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಬಿಲ್ ಈಸ್ ಮೆಜರ್ಡ್ ಇನ್ ಕಿಲೋ ವ್ಯಾಟ್. ನಾವಿಲ್ಲಿ ಬರೀ ವ್ಯಾಟಲ್ಲಿ ಮಾಡಲ್ಲ, ಕಿಲೋ ವ್ಯಾಟಲ್ಲಿ ಮಾಡೋದ್ರಿಂದ ನೀವು ಏನು ವ್ಯಾಲ್ಯೂ ಬಂದಿರುತ್ತೋ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ನಾಟ್ ಎ ವ್ಯಾಟ್ ಅವರ್ಸ್, 1 ಕಿಲೋ ವ್ಯಾಟ್ ಇಸ್ ಈಕ್ವಲ್ ಟು 1000 ವ್ಯಾಟ್. ಸೊ ಕ್ಯಾಲ್ಕುಲೇಟ್ ಹೌ ಮೆನಿ ಕಿಲೋ ವ್ಯಾಟ್ ಅವರ್ ಇಸ್ ಡಿವೈಸ್ ಯೂಸಸ್, ಡಿವೈಡ್ ದ ವ್ಯಾಟ್ ಅವರ್ಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್ ಬೈ 1000. ಅದಕ್ಕೆ ಇಲ್ಲಿ ಸಿಂಪಲ್ ಆಗಿ ಹೇಳ್ತಾರೆ ಏನಪ್ಪ ಅಂದ್ರೆ ಏನೆಲ್ಲ ವ್ಯಾಲ್ಯೂ ಬಂದಿರುತ್ತೋ ಇಲ್ಲಿ ನಾವು ಜಸ್ಟ್ ಏನ್ ಮಾಡಿರ್ತೀರಿ, ಡೈರೆಕ್ಟ್ ಆಗಿ ವ್ಯಾಟ್ಸ್ ಮತ್ತೆ ಅವರ್ಸ್ ಮಲ್ಟಿಪ್ಲೈ ಮಾಡ್ತೀವಿ. ನಮಗೆ ಬೇಕಾಗಿರೋದೇನು, ಕಿಲೋ ವ್ಯಾಟ್ಸ್. ಕಿಲೋ ವ್ಯಾಟ್ಸ್ ಏನ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಬಂದಿರುವಂತಹ ಆನ್ಸರ್ನ ಡಿವೈಡೆಡ್ ಬೈ 1000 ಮಾಡಬೇಕು. ಅವಾಗ 0.375 ಡಿವೈಡೆಡ್ ಬೈ 1000 ಮಾಡ್ತಾ, ದಟ್ ಇಸ್ ವ್ಯಾಲ್ಯೂ 1000. 375 ಬೈ 1000 ಮಾಡಿದಾಗ 0.375 ಬರ್ತಾ ಇದೆ. ಅದನ್ನೇನು ಮಾಡ್ತೀರಿ, ಆ ಕಿಲೋ ವ್ಯಾಟ್ನ ನಂಬರ್ ಆಫ್ ಡೇಸ್ಗೆ ಮಲ್ಟಿಪ್ಲೈ ಮಾಡ್ತೀವಿ. ದಟ್ ಮೀನ್ಸ್ ವಾಟ್, 0.375 ಇಂಟು 30 ಡೇಸ್, ದಟ್ ಇಸ್ 11.25 ಕಿಲೋ ವ್ಯಾಟ್ ಅಂತ ಹೇಳ್ತೀರಿ. ಸೊ ದಿಸ್ ಇಸ್ ವಾಟ್ ಕಿಲೋ ವ್ಯಾಟ್ ಪರ್ ಮಂತ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾರಂಥದ್ದು. ಫೈನಲಿ ಸೊ 125 ವ್ಯಾಟ್ ಟೆಲಿವಿಷನ್ ದಟ್ ಯೂಸ್ ಫಾರ್ 3 ಅವರ್ಸ್ ಪರ್ ಡೇ ಆಡ್ಸ್ ಅಪ್ ಟು 11.25 ಕಿಲೋ ವ್ಯಾಟ್ ಅವರ್ಸ್ ಎನರ್ಜಿ ಪರ್ ಮಂತ್. ದಿಸ್ ಇಸ್ ಯುವರ್ ಟೆಲಿವಿಷನ್ ಎನರ್ಜಿ ಕನ್ಸಂಪ್ಷನ್. ಇದೇ ರೀತಿಯಾಗಿ ನಾವೇನು ಮಾಡ್ತೀರಿ, ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡ್ಕೊ ಹೋಗ್ತೀರಿ. ಸೊ ಇದ್ರ ಜೊತೆಗೆ ಏನು ಮಾಡ್ತೀರಿ, ನಮಗೆ ಮಂತ್ಲಿ ಯೂಸೇಜ್ ಬೇಕು ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡುವಂತಹ ಕಿಲೋ ವ್ಯಾಟ್ ವ್ಯಾಲಿಗೆ ಎಲೆಕ್ಟ್ರಿಕ್ ರೇಟ್ನ ಮಲ್ಟಿಪ್ಲೈ ಮಾಡ್ತೀರಿ. ಸೊ ಅಪ್ರಾಕ್ಸಿಮೇಟ್ ಕಾಸ್ಟ್ ನಮಗೆ ಸಿಗುತ್ತೆ. ಟೆಲಿವಿಷನ್ ಯೂಸಿಂಗ್ 11.25 ಕಿಲೋ ವ್ಯಾಟ್ ಪರ್ ಮಂತ್ ವಿತ್ ಆನ್ ಎಲೆಕ್ಟ್ರಿಕ್ ರೇಟ್ ಆಫ್ 5 ಅಂತ ಇದೆ. ಅವಾಗ ನಾವೇನು ಮಾಡ್ತೀರಿ, ವಿಲ್ ಸಾಲ್ವ್ ದಿಸ್ ಒನ್ ಬೈ ಮಲ್ಟಿಪ್ಲೈಯಿಂಗ್ ಟುಗೆದರ್. ಸೊ ಮಲ್ಟಿಪ್ಲೈ ಮಾಡೋದ್ರಿಂದ ನಮಗೆ ಎಷ್ಟು ಯೂಸ್ ಮಾಡಿದ್ರು ಅನ್ನೋದು ನಮಗೆ ಸಿಕ್ಕೋಗುತ್ತೆ. ಓಕೆನಾ. ಸೊ ದಿಸ್ ಈಸ್ ಅ ಸಿಂಪಲ್ ಎಕ್ಸಾಂಪಲ್ ನಾವು ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು. ಸೊ ಈಗ ನಾವೇನು ಮಾಡೋಣ, ಇದ್ರ ಸಂಬಂಧಿಸಿರುವಂತಹ ಒಂದಷ್ಟು MCQನ ಪ್ರಿಪೇರ್ ಮಾಡೋಣ. ಸೊ ಲೆಟ್ ಮಿ ಸಿ ಯಾವ ರೀತಿಯಾಗಿ ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ನಿಮಗೆಲ್ಲ ಗೊತ್ತೇ ಇದೆ ಮೆಥಡ್ಸು, ಬಟ್ ನಾವು ಕೊಡುವಂಥ ಪ್ರಾಂಪ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ, ಯಾವ್ಯಾವ್ದ್ರ ಬಗ್ಗೆ ನಾನು ಕ್ವಶನ್ಸ್ನ ಕ್ರಿಯೇಟ್ ಮಾಡ್ಬೋದು, ಯಾವ ಥರ ಕ್ರಿಯೇಟ್ ಮಾಡ್ತೀನಿ, ಅದು ಯೂಸ್ ಆಗುತ್ತಾ ಇಲ್ವಾ ಅಂತ ನೀವೊಂದು ಕಮೆಂಟ್ ಮಾಡಿ ಹೇಳಿ. ಓಕೆನಾ. ಸೊ ಯೂಸ್ ಆಯಿತು ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ನಿಮಗೊಂದು ಯೂಸ್ ಆಗಿರುವಂಥದ್ದು ಹೇಳ್ಕೊಟ್ನಲ್ಲ ಅನ್ನೋ ಖುಷಿ ನನಗಿರುತ್ತೆ. ಓಕೆ. ಸೊ ಅಬ್ಸರ್ವ್ ದಿಸ್ ಒನ್. ಈಗ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಏನಿದೆ ಅಂತಂದರೆ, ಇಲ್ಲಿ ನಾವು ನೋಡೋಣ, ದೀಸ್ ಆರ್ ದ ಥಿಂಗ್ಸ್ ವಾಟ್ ವಿ ಹ್ಯಾವ್ ಹಿಯರ್. ಸೊ ಇದ್ರ ಮೇಲೆ ಒಂದು ಮಲ್ಟಿಪಲ್ ಕ್ವಶನ್ಸ್ನ ಕ್ರಿಯೇಟ್ ಮಾಡೋಣ. ಓಕೆ.
ಲೆಟ್ ಮಿ ಓಪನ್ ChatGPT. ಸೊ ನಿಮಗೆ ಇಲ್ಲೇ ಒಂದಷ್ಟು ಕ್ವಶನ್ಸ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಟ್ಬಿಡ್ತೀನಿ. ಓಕೆ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೊಡ್ತೀನಿ, ಕ್ರಿಯೇಟ್ 20 MCQ with answers and with explanation for what we are choosing that answer. Sir, on explanation wrong agide. Okay, change ಮಾಡೋಣ, explanation. Okay, let me check the questions. ಸೊ ಈಗ ನಾವೀಗ ಒಂದಷ್ಟು ಕ್ವಶನ್ಸ್ ಕೂಡ ಡಿಸ್ಕಸ್ ಮಾಡೋಣ, ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ಕೊಡ್ತೀನಿ ನಾನು ನಿಮಗೀಗ. ಸೊ ವಿತ್ ಎಕ್ಸ್ಪ್ಲನೇಷನ್ ಇದೆ. ನೀವು ಕೊಡುವಂಥ ಪ್ರಾಂಪ್ಟ್ ವೆರಿ ವೆರಿ ಇಂಪಾರ್ಟೆಂಟು. ನೀವು ಇಲ್ಲಿವರೆಗೂ ಕರೆಕ್ಟಾಗಿ ಪ್ರಾಂಪ್ಟ್ ಕೊಟ್ಟಿಲ್ಲ ಅಂತಂದರೆ ಈ ಥರ ಪ್ರಾಂಪ್ಟ್ ಕೊಟ್ಟು ನೀವೇನು ಮಾಡ್ಕೊಳ್ಳಿ, ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳಿ. ಸೊ ಇದು ತುಂಬ ಬೆನಿಫಿಟ್ ಆಗುತ್ತೆ ನಿಮಗೆ MCQ ಅಟೆಂಡ್ ಮಾಡೋಕ್ಕೆ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ನೀವು ಎಷ್ಟು ಬೇಕೋ MCQ ಕ್ವಶನ್ಸ್ನ ನೀವು ಆರಾಮಾಗಿ ಪ್ರಿಪೇರ್ ಮಾಡ್ಬೋದು. ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ನಿಮಗೆ ಎಕ್ಸ್ಪ್ಲನೇಷನ್ ಅರ್ಥ ಆಗಿಲ್ಲ ಅಂತಂದರೆ ಯಾರನ್ನಾದರೂ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ಕೂಡ ಕೇಳ್ಬೋದು. ಇಟ್ ಇಸ್ ವೆರಿ ವೆರಿ ಸಿಂಪಲ್ಲು. ಸೊ ಈ ಮೆಥಡ್ನ ಫಾಲೋ ಮಾಡಿ, ತುಂಬ ಯೂಸ್ ಆಗುತ್ತೆ. ಸೊ ನಾವೀಗ ಒಂದು 20 ಕ್ವಶನ್ MCQನ ನಾವು ಅಟೆಂಡ್ ಮಾಡೋಣ, ಏನೆಲ್ಲ ಬರುತ್ತೆ ಅಂತ ನೋಡೋಣ. ನಾವು ಆಲ್ಮೋಸ್ಟ್ ಈಗ ಒಂದು 20 ಕ್ವಶನ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀರಿ. ವಿತ್ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಇದೆ ಇದು. ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್, ನಾವು ಅಲ್ಲೇ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡ್ಬಿಡ್ಬೋದು. ನೋಡ್ಬೋದು, ಇಲ್ಲಿ ನಾನು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಓಕೆ, ಎಸ್ ನೋಡಿ ಇಲ್ಲಿ, ವಾಟ್ ಈಸ್ ದ ಟೈಮ್ ಪೀರಿಯಡ್ ಆಫ್ ಸೈನ್ ವೇವ್ ಐತೆ, ಫ್ರೀಕ್ವೆನ್ಸಿ ಆಫ್ 50 ಹರ್ಟ್ಸ್ ಅಂತ ಇದೆ. ಸೊ ಸೈನ್ ಪೀರಿಯಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಪೀರಿಯಡ್ ಈಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಫ್ರೀಕ್ವೆನ್ಸಿ, ದಟ್ ಇಸ್ 1/f. ಫಾರ್ ಫ್ರೀಕ್ವೆನ್ಸಿ ಆಫ್ 50 ಹರ್ಟ್ಸ್ ಟಿ ಈಸ್ ಈಕ್ವಲ್ ಟು 1/50. ಸೊ 0.02 ಸೆಕೆಂಡ್ಸ್ ಬರುತ್ತೆ. ಸೊ ಟೈಮ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮ್ಗೆ ಗೊತ್ತಾಯಿತು. ವಾಟ್ ಇಸ್ ದ ಟೈಮ್ ಪೀರಿಯಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ನೀವು 1/ಫ್ರೀಕ್ವೆನ್ಸಿ ಮಾಡಬೇಕು. ಅವ್ರ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಅದಕ್ಕೆ 1/50 ಮಾಡಿದಾಗ ಈ ಆನ್ಸರ್ ಬರುತ್ತೆ. ವಾಟ್ ಇಸ್ ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ? ನಮ್ಗೆ ಗೊತ್ತಿದೆ ಹರ್ಟ್ಸ್. ಸೊ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಇನ್ ಹರ್ಟ್ಸ್ ವಿಚ್ ಮೆಜರ್ ದ number of cycles per second. So what is the peak value of sinusoidal current if the RMS value is 10 amps ಅಂತ ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಪ್ರಾಬಲಿ ನಿಮ್ಗೆ ಈ ಲೆವೆಲ್ ಡೆಪ್ತ್ ಇರುವಂಥದ್ದು ಕೊಡಲ್ಲ, ಬಟ್ ಆದರೂ ಕೂಡ ಒಂದು ನೋಡೋಣ. ದ ಪೀಕ್ ವ್ಯಾಲ್ಯೂ ಆಫ್ ಐ ಕರೆಂಟ್ ಆಫ್ ಎ ಸೈನುಸಾಯ್ಡಲ್ ಕರೆಂಟ್ ಈಸ್ ಐ RMS ಇಂಟು √2. ಫಾರ್ ದ RMS ವ್ಯಾಲ್ಯೂ ಆಫ್ 10 amps 10 ಇಂಟು √2 ಕ್ಯಾಲ್ಕುಲೇಟ್ ಮಾಡ್ತೀರಾ, 1.414. ಆಗ ಎಷ್ಟಾಯಿತು? 14.14 ಅಂತ ಆನ್ಸರ್ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ಕೇಳಬಾರ್ದು ಅಂತೇನಿಲ್ಲ, ಯು ಕ್ಯಾನ್ ಗೆಟ್ ದಟ್ ಟೈಪ್ ಆಫ್ ಕ್ವಶನ್ಸ್ ಆಲ್ಸೋ. ವಾಟ್ ಇಸ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ 2 ಸೈನುಸಾಯ್ಡಲ್ ವೇವ್ಸ್ ದಟ್ ಆರ್ 90 ಡಿಗ್ರಿ ಔಟ್ ಆಫ್ ದ ಫೇಸ್? ಸೊ ನಮಗೆಲ್ಲ ಗೊತ್ತಿದೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಫೇಸ್ ಡಿಫರೆನ್ಸ್ನ ಅಂತೇಳಿ. The phase difference is angular displacement between corresponding points of 2 sinusoidal waves ಆಗಿರೋದ್ರಿಂದ a 90 degree phase difference means that waves are quarter cycle out of the phase ಅಂತ ಹೇಳ್ತೀರಿ. ನೆಕ್ಸ್ಟ್ ಒನ್, if a sine wave has a frequency of 60 hertz ಇದ್ರೆ how many cycles does it complete in 1 second? ಸೊ ನಾವಿಲ್ಲಿ ನೋಡ್ತಾ ಇದ್ದೀರಿ ಫ್ರೀಕ್ವೆನ್ಸಿ ಎಷ್ಟಿದೆ, ಅದು 60 hertz ಇದೆ. ಹಾಗಾದರೆ how many cycles does it complete in 1 second ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಮಗೆ ಫಾರ್ 60 hertz ಇಟ್ಸ್ ಕಂಪ್ಲೀಟ್ಸ್ ನಮ್ಗೆ ಗೊತ್ತಿದೆ. ನಾನೊಂದು ಎಕ್ಸಾಂಪಲ್ ಕೊಟ್ಟೆ, 332 hertz ಅಂತ ಇತ್ತು ಅಂದರೆ 1 ಸೆಕೆಂಡ್ಗೆ 332 ಟೈಮ್ಸ್ ಅದೇನಾಗುತ್ತೆ, ವೈಬ್ರೇಷನ್ ಆಗುತ್ತೆ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಕೂಡ ಅಷ್ಟೇ 60 ಹರ್ಟ್ಸ್ ಅಂತಿದ್ರೆ ಏನಾಯಿತು? ಸೊ ಇದು ಎಷ್ಟು ಸೈಕಲ್ ಕಂಪ್ಲೀಟ್ ಮಾಡುತ್ತೆ ಅಂದರೆ 60 ಸೈಕಲ್ಸ್ನ ಕಂಪ್ಲೀಟ್ ಮಾಡುತ್ತೆ. ದ ಆಂಪ್ಲಿಟ್ಯೂಡ್ ಆಫ್ ಎ ಸೈನ್ ವೇವ್ ಇಸ್ ದಟ್ ನಥಿಂಗ್ ಬಟ್ ವಾಟ್ ಇಟ್ ಇಸ್ ದ ಟೈಮ್ ಇಟ್ ಇಸ್ ಟೇಕ್ ಔಟ್ ಕಂಪ್ಲೀಟ್ 1 ಸೈಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿ ವ್ಯಾಲ್ಯೂ. ನಾವು ನೋಡಿದ್ರಿ ಮ್ಯಾಕ್ಸಿಮಮ್ ರೀಚ್ ಆಗಿರುವಂಥ ಪೊಸಿಷನ್ ನಾವೇನಂತ ಕರೆದ್ರಿ ಆಂಪ್ಲಿಟ್ಯೂಡ್ ಅಂತ ಕರೆದ್ರಿ. ಸೊ ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಏನಾಗುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿ ವೇವ್ ಅಂತ ಅನ್ಸ್ಕೊಡುತ್ತೆ. ಸೊ ವಾಟ್ ಇಸ್ ದ ಫೇಸ್ ಆಫ್ ಎ ಸೈನ್ ವೇವ್ ವಿತ್ ದ ಟಿ ಇಸ್ ಈಕ್ವಲ್ ಟು 0? ದ ಈಕ್ವೇಷನ್ ಆಫ್ ವೇವ್ ಇಸ್ VT ಇಸ್ ಈಕ್ವಲ್ ಟು, ಇಲ್ಲಿ ನಮಗೆ ಕ್ವಶನ್ ಕೇಳ್ತಿದ್ದಾರೆ ವಾಟ್ ಇಸ್ ದ ಫೇಸ್ ಆಫ್ ದಿ ಸೈನ್ ವೇವ್ ಅಂತೇಳಿ. ದಟ್ ಈಸ್ ವಾಟ್ ಫೇಸ್ ಇಸ್ ನಥಿಂಗ್ ಬಟ್ ವಾಟ್ ಫೈನ ಯೂಸ್ ಮಾಡ್ತೀರಿ. ದಟ್ ಇಸ್ dt is equal to 0. The face of wave is phi. The phase constant is in the equation. In the sine wave, what is the phase difference between the voltage and the current in a purely resistive AC circuit? AC circuit ಅಲ್ಲಿ ಇವೆರಡಕ್ಕೂ ಇರುವಂತಹ phase difference ಎಷ್ಟು? So in a purely resistive AC circuit, the voltage and the current are in a phase, meaning that phase difference is 0 degree. Remember this type of
ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್ ಒನ್. ನಿಮಗೆ ಯೂಸ್ ಆಗ್ತಿದೆ ಅಂದರೆ ಒಂದು ಕಮೆಂಟ್ ಮಾಡಿ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ವಾಟ್ ಇಸ್ ದ ಯೂನಿಟ್ ಆಫ್ ದ ಆಂಪ್ಲಿಟ್ಯೂಡ್? ಆಂಪ್ಲಿಟ್ಯೂಡ್ ಅಂದ್ರೆ ಏನು? ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್, ಕರೆಕ್ಟಾ? ಸೊ ಅದಕ್ಕೆ ಇಟ್ ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ ಬೀಯಿಂಗ್ ಮೆಜರ್ಡ್. ಯಾವ ಕ್ವಾಂಟಿಟಿ ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೀರಿ. ಹರ್ಟ್ಸಾ, ಸೆಕೆಂಡ್ಸಾ, ಮೀಟರ್ಸಾ? ಸೊ ಇಟ್ ಡಿಪೆಂಡ್ಸ್ ಆನ್ ಕ್ವಾಂಟಿಟಿ ಬೀಯಿಂಗ್ ಮೆಜರ್ಡ್. ಸೊ ಯಾವ ರೀತಿ ಯೂನಿಟ್ ಆಫ್ ಆಂಪ್ಲಿಟ್ಯೂಡ್? ಮ್ಯಾಕ್ಸಿಮಮ್ ನನಗನ್ನಿಸ್ತಂಗೆ ಮೀಟರ್ಸ್ ಯೂಸ್ ಮಾಡ್ತೀವಿ ನಾವು, ಯಾಕಂದ್ರೆ ಡಿಸ್ಟೆನ್ಸ್ ಆಗಿರೋದ್ರಿಂದ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ದ ಆಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ಆಫ್ ಎ ಸೈನ್ ವೇವ್? ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ಆಫ್ ದಿ ಆಂಗ್ಯುಲರ್ ಫ್ರೀಕ್ವೆನ್ಸಿ ಜಸ್ಟಿಂಗ್ ಬಟ್ 2πf. ಇದು ನಾವು ನೋಟ್ಸಲ್ಲಿ ನೋಡಿದಿರಿ. ಸೊ ಕೇಳಬಾರ್ದು ಅಂತೇನಿಲ್ಲ, ಕೇಳ್ಬೋದು ನಿಮ್ಗೆ ಆರಾಮಾಗಿ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಟ್ ಒನ್. ಇಟ್ ಇಸ್ ನಥಿಂಗ್ ಬಟ್ ವಾಟ್? ಇಟ್ ಇಸ್ ಎ 2πf ಆಗಿರುತ್ತೆ. ಅದೇ ರೀತಿ ಎ ಸೈನ್ ವೇವ್ ಕಂಪ್ಲೀಟ್ಸ್ 1 ಸೈಕಲ್ ಇನ್ 0.01 ಸೆಕೆಂಡ್. ವಾಟ್ ಇಸ್ ದ ಫ್ರೀಕ್ವೆನ್ಸಿ? ಸೊ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಗೊತ್ತಿದೆ. ದಟ್ ಈಸ್ ವಾಟ್ t is equal to 0.01 ಕೊಟ್ಟಿದ್ದಾರೆ. f is equal to 1/f is equal ಏನಾಗುತ್ತೆ? 1/t ಆಗುತ್ತೆ. ಸೊ 1/0.01. ಸೊ ನೆನ್ಪಿಟ್ಕೊಳ್ಳಿ, t is equal to 1/f ಆದಾಗ. ಸೊ ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ನಮಗೆ ಫಾರ್ಮುಲಾ ಗೊತ್ತಿದೆ. ಏನು ಫಾರ್ಮುಲಾ? t is equal to 1/f ಆದರೆ f is equal ಕೂಡ ಏನಾಗುತ್ತೆ? 1/t ಆಗುತ್ತೆ. ಸೊ ದಟ್ಸ್ ವೈ ವಿ ಆರ್ ಗೆಟಿಂಗ್ ದಟ್ ಆನ್ಸರ್. ಓಕೆ. What is the peak to peak value of sinusoidal voltage with the amplitude of 120 volts? So 120 volts calculate ಮಾಡಕ್ಕೆ the peak to peak value is twice the amplitude. So ನೆನ್ಪಿಟ್ಕೊಳ್ಳಿ, ಇದು ಈ ಕ್ವೆಶ್ಚನ್. peak to peak value ಏನಾಗುತ್ತೆ? twice the amplitude. So amplitude ನ twice value. ಅದಕ್ಕೆ ನಿಮಗೆ ಅವ್ರು ಕೊಡ್ತಾ ಇರೋದು 120 volts ಅಂತ ಇದ್ರೆ 120/2 ಮಾಡ್ಕೊಳ್ಳಿ, 240 volts ಅಂತ ಆಗುತ್ತೆ. What is the average value of the full cycle sine wave with a peak value of Vm? So average value of a full cycle sine wave. So sine wave, the average value of full cycle sine wave is 0 because the positive and negative halves cancel each other. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ಫುಲ್ ಸೈಕಲ್ ಸೈನ್ ವೇವ್ ನೋಡಿದಾಗ ಅಲ್ಲಿ ಅರ್ಧಕ್ಕರ್ಧ ನಮಗೆ ಪಾಸಿಟಿವ್ ಅರ್ಧ ಹೋಗುತ್ತೆ, ನೆಗೆಟಿವ್ ಅರ್ಧ ಹೋಗುತ್ತೆ. ಅದೇನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಆವರೇಜ್ ಅಂತ ನೋಡಿದಾಗ ಏನಾಗುತ್ತೆ? 0 ಅಂತ ನೆನ್ಪಿಟ್ಕೊಳ್ಳಿ. ಇಫ್ ದ ವೋಲ್ಟೇಜ್ ವೇವ್ ಫಾರ್ಮ್ ಇಸ್ ಗಿವನ್ ಬೈ 200 ಸೈನ್ ಆಫ್ 100πt, ವಾಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ದಿ ವೇವ್? ಅಂದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಯಾವ್ದು ಇಂಡಿಕೇಟ್ ಮಾಡುತ್ತೆ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಫಾರ್ಮುಲಾ ಗೊತ್ತಿದೆ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ಇಸ್ ಈಕ್ವಲ್ ಟು ಏನು? 100π. ಹಾಗಾದ್ರೆ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ? W/2π ಆಗುತ್ತೆ. ಸೊ 100π ಅವ್ರು ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 2π ಮಾಡ್ಕೋತೀರಾ. ಸೊ ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಏನು ಬರ್ತೈತೆ? 50 ಹರ್ಟ್ಸ್ ಅನ್ನೋದು ಬರ್ತಾ ಇದೆ. ಓಕೆ. ಸೊ ವಾಟ್ ಇಸ್ ಎಫೆಕ್ಟಿವ್ RMS ವ್ಯಾಲ್ಯೂ ಆಫ್ ಸೈನುಸಾಯ್ಡಲ್ ವೋಲ್ಟೇಜ್ ವಿತ್ ಪೀಕ್ ವ್ಯಾಲ್ಯೂ 50 volts? ಸೊ ಈ ಥರ ಪ್ರಾಬ್ಲಮ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದ್ಸರಿ ನೋಡ್ಕೊಳ್ಳಿ. ಓಕೆನಾ? ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ ದ ಯೂನಿಟ್ ಆಫ್ ಫೇಸ್ ಡಿಫರೆನ್ಸ್? ಫೇಸ್ ಡಿಫರೆನ್ಸ್ ಯಾವಾಗಲೂ ಏನು? ನಾವಾಗಲೂ ಹೇಳಿದೆ ಡಿಗ್ರಿ ಆರ್ ರೇಡಿಯನ್ಸ್ ಅನ್ನೋದು ಬರುತ್ತೆ. ಸೊ ಅದನ್ನು ನಾವು ನೆನ್ಪಿಟ್ಕೊಬೇಕು. ಇದು ಅದರ ಪ್ರಾಬ್ಲಮೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಫ್ ದ ಟೂ ಸೈನ್ ವೇವ್ಸ್ ಹ್ಯಾವ್ ಎ ಫೇಸ್ ಡಿಫರೆನ್ಸ್ ಆಫ್ 180 ಡಿಗ್ರಿ, ದೇ ಆರ್ ಇನ್ ಫೇಸ್ ಆರ್ ಔಟ್ ಆಫ್ ಫೇಸ್ ಲೀಡಿಂಗ್. ದೇ ಆರ್ ಇನ್ ಔಟ್ ಆಫ್ ಫೇಸ್. ಯಾಕೆ ಔಟ್ ಆಫ್ ಫೇಸು? ಎ 180 ಡಿಗ್ರಿ ಫೇಸ್ ಡಿಫರೆನ್ಸ್ ಮೀನ್ಸ್ ದಟ್ ವೇವ್ಸ್ ಆರ್ ಕಂಪ್ಲೀಟ್ಲಿ ಔಟ್ ಆಫ್ ಫೇಸ್ ವಿತ್ ಒನ್ ವೇವ್ ರೀಚಿಂಗ್ ಇಟ್ಸ್ ಪೀಕ್ when the other reach its the throw. So that is what the phase difference ಅನ್ನೋದೇನಾಗುತ್ತೆ? ಆಫ್ 180 ಡಿಗ್ರಿ ಇದ್ದಾಗ ಅವುಗಳ ಔಟ್ ಆಫ್ ಫೇಸ್ ಅಲ್ಲಿ ಇರ್ತವೆ ಅಂತ ನಾವು ಹೇಳ್ತೀರಿ. ಸೊ ಇನ್ AC ಸರ್ಕ್ಯೂಟ್ ದ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಇಸ್ ಗಿವನ್ ಬೈ 170 ಸೈನ್ ಆಫ್ 370. ವಾಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ದಿಸ್ ವೇವ್ ಫಾರ್ಮ್? ಇದಕ್ಕೆ ಮುಂಚೆ ಕೂಡ ಕ್ಯಾಲ್ಕುಲೇಟ್ ಮಾಡಿದಿರಿ. ಸೊ ದೀಸ್ ಆರ್ ದ ಕ್ವಶನ್ಸ್ ಅಬೌಟ್ ದಿಸ್ ವಾಟ್ ನಾವು ಸ್ಟಡಿ ಮಾಡುವಂಥದ್ದು. ಅದೇ ರೀತಿ ಕಂಟಿನ್ಯೂ ಮಾಡೋಣ. ನಾವು ಇದಾದ್ಮೇಲೆ ನೆಕ್ಸ್ಟ್ ಯಾವ ಪಾರ್ಟ್ಗೆ ಹೋದ್ರಿ? ಸೊ ಫೇಸ್ ಡಿಫ್ರೆನ್ಸ್ ಬಗ್ಗೆ ಕ್ವಶನ್ಸ್ನ ನೋಡಿದ್ರಿ. ನೆಕ್ಸ್ಟ್ ನಾವು ನೋಡ್ತಾ ಇರೋಂಥದ್ದು ಏನಪ್ಪ ಅಂತಂದರೆ, ಇದು ಒಂದು ಥಿಯರಿಟಿಕಲ್ ಪಾರ್ಟು, ತೊಂದರೆ ಇಲ್ಲ, ಇದು ನಾವು ಬೇಡ, ಸ್ಕಿಪ್ ಮಾಡೋಣ. ಪ್ರಾಕ್ಟಿಕಲ್ ಪಾರ್ಟ್ ನಮಗೆ ಜಾಸ್ತಿ ಕನ್ಸಿಡರ್ ಮಾಡೋದು ಬೇಕಾಗಿಲ್ಲ. ಸೊ ಇಲ್ಲಿ ಎಲೆಕ್ಟ್ರಿಕಲ್ ಪವರ್ ಫ್ಯಾಕ್ಟರ್ಗೆ ಒಂದಷ್ಟು ಕ್ವಶನ್ಸ್ನ ಕ್ರಿಯೇಟ್ ಮಾಡೋಣ. ಸೊ ಲೆಟ್ ಮೀ ಟೇಕ್ ದಿಸ್ ಒನ್. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಬೋದು. ನಾನು ಸುಮಾರು ಹೇಳಿದ್ದೀನಿ, ಲಾಸ್ಟ್ ಟೈಮ್ ಕೂಡ ನಾನು ವಿಡಿಯೋ ಮಾಡಿ ಕೂಡ ಹೇಳಿದ್ದೆ. ಸೊ ಎಫೆಕ್ಟಾಗಿ ಯೂಸ್ ಮಾಡಿಲ್ಲ ಅನಿಸುತ್ತೆ ನೀವು. ಸೊ ಇಲ್ಲಿ ನನಗೆ ಬೇಕಾಗಿರೋಂಥದ್ದು ನಮ್ಗೆ ಬೇಕಾಗಿರುವಂಥದ್ದು ಏನು? ಇದನ್ನ ಇಲ್ಲಿ ನಾವು ಕ್ಲಿಕ್ ಮಾಡೋಣ. ಎಂಟರ್ ಹೊಡಿತೀನಿ. ವಾಟ್ ಇಸ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಪವರು? ಅದೇ ರೀತಿಯಾಗಿ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕಲ್ ಪವರು? ಅದು ಒಂದು ಫಾರ್ಮುಲಾ. ಅದೇ ರೀತಿಯಾಗಿ ವಾಟ್ ಇಸ್ ದ ಆಫ್ ಎಲೆಕ್ಟ್ರಿಕಲ್ ಪವರ್ ಅಂದರೆ ಏನು? ವಾಟ್ ಇಸ್ ದ ಪವರ್ ಫ್ಯಾಕ್ಟರ್? ಅದು ಒಂದು ನೆನ್ಪಿಟ್ಕೊಳ್ಳಿ. ಹೌ ಇಸ್ ಪವರ್ ಫ್ಯಾಕ್ಟರ್ ಡಿಫೈನ್ಡ್? ಪವರ್ ಫ್ಯಾಕ್ಟರ್ ಹೆಂಗೆ ಡಿಫೈನ್ ಮಾಡ್ತೀರ ನಾವು? ಸೊ ತುಂಬ ಈಸಿ ಆಗಿರುವಂಥ ಕ್ವಶನ್ ಡಿಫೈನ್ ಮಾಡಿದೆ. ತುಂಬ ಅಂದರೆ ತುಂಬ ಈಸಿ ಆಗಿರುವಂಥ ಕ್ವಶನ್ಸು. ನೀವು ಒಂದ್ಸತಿ ಅಬ್ಸರ್ವ್ ಮಾಡಿದ್ರೆ ಸಾಕು, ಇಂಥ ಕ್ವಶನ್ಸ್ನ ನೀವು ನಿಮ್ಮ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನಾವು ಕ್ರಿಯೇಟ್ ಮಾಡ್ಬೋದು.
ಸೊ ನೀವು ವಿತ್ ರೀಸನ್ ಮಾಡ್ತಾ ಇರೋದ್ರಿಂದ ನಿಮಗೆ ಆನ್ಸರ್ಸ್ ಕೂಡ ಈಸಿಯಾಗಿ ನೆನಪಾಗುತ್ತೆ. ಸೊ ಮ್ಯಾಥ್ಸ್ ಕೂಡ ಇದೇ ಥರ ಮಾಡಬೇಕು ಅಂದರೆ ನನಗೆ ಹೇಳಿ, ಖಂಡಿತ ಮಾಡಿಕೊಡ್ತೀನಿ. ಸೊ ಇಟ್ ಇಸ್ ಆಲ್ಮೋಸ್ಟ್ ನಾವು ಪ್ರತಿಯೊಂದು ಕ್ವಶನ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಟ್ಲೀಸ್ಟ್ ನಿಮಗೆ ಇಷ್ಟು ಮಾಡೋದ್ರಿಂದ ನಿಮಗೆ ಬೇಜಾರು ಐಡಿಯಾ ಬರುತ್ತೆ. ಇನ್ನೊಬ್ಬರ ಮೇಲೆ ನೀವು ಕ್ವಶನ್ಸ್ಗೆ ಡಿಪೆಂಡ್ ಆಗುವಂಥದ್ದು ಬೇಕಾಗಿರೋದಿಲ್ಲ, ಮತ್ತು ಆನ್ಸರ್ಸ್ ಕೂಡ ಡಿಪೆಂಡ್ ಆಗೋದು ಬೇಕಾಗಿಲ್ಲ, ನೀವು ಕರೆಕ್ಟಾಗಿರುವಂಥ ಮೆಟೀರಿಯಲ್ನ ಯೂಸ್ ಮಾಡಿದ್ರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ವಾಟ್ ನಾವು ಡಿಸ್ಕಸ್ ಮಾಡಿರುವಂಥದ್ದು ಯೂನಿಟ್ಸು, ಅದರ ಮೆಜರ್ಮೆಂಟ್ಸು, ಅವುಗಳ ಬಗ್ಗೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಆ್ಯಂಡ್ ಪ್ಲೀಸ್ DCT ಎಲ್ಲ ವಿಡಿಯೋಸ್ನ ನೋಡಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಇಷ್ಟ ಆಯಿತು ಅಂದರೆ ಹೇಳಿ, ಕಂಟಿನ್ಯೂ ಮಾಡ್ತೀನಿ ನಾನು. ಸೊ ಈ ರೀತಿ MCQ ಪ್ರಿಪೇರ್ ಆಗಿರೋದ್ರಿಂದ ನಿಮಗೆ ಯೂಸ್ ಆಯಿತು ಅಂತ ಅನ್ಕೋತೀನಿ. ಸೊ ಯೂಸ್ ಆಯಿತು ಅಂದರೆ ನೀವು ಮೆಸೇಜ್ ಹಾಕೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪೇಷನ್ಸ್.